ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ. ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಪ್ರಶ್ನೆ ಕೇಳಿದರೆ ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ದ್ವಿತೀಯ PUC ಅಬೋವ್ 60 ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಅದು ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿಗಳು. ನೋಡಿ, ನೀವು ಅರ್ಜಿ ಸಲ್ಲಿಸಿದ ನಂತರ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಕೆಲವೊಂದಷ್ಟು ಸಾರಿ ಇಲ್ಲ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಡಿ ಅಂತಲೂ ಕೂಡ ಹೇಳ್ಬೋದು. ಡಾಕ್ಯುಮೆಂಟ್ಸ್ಗಳನ್ನು ಅವರು ಎಲ್ಲಿ ಹೇಳ್ತಾರೋ ಫಸ್ಟ್ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ಅವರೊಂದು ವೇಳೆ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಡಿ ಅಂದರೆ ಅಲ್ಲಿ ಕೂಡ ಕೊಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ವಿದ್ಯಾರ್ಥಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, NPCI ಮ್ಯಾಪಿಂಗ್ ಆಗಿರ್ತಕ್ಕಂಥ ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮದು ಇಲ್ಲ ಅಂದರೆ ನಿಮ್ಮ ಇತ್ತೀಚೆಗೆ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಅಂತ ಇನ್ಸ್ಟಂಟಾಗಿ 2 ನಿಮಿಷದಲ್ಲಿ ಕೇವಲ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಇದ್ದರೆ ಸಾಕು ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ. ಅದನ್ನು ಮಾಡಿಸಿ. SLC ಅಂಕಪಟ್ಟಿ ಒರಿಜಿನಲ್ ಕೊಡಬೇಕು, ವಿದ್ಯಾರ್ಥಿಯ ಫೋಟೋ ಕೊಡಬೇಕು, ತಂದೆ ತಾಯಿ ಆಧಾರ್ ಕಾರ್ಡ್ ಇದ್ದರೆ ಕೊಡಬೇಕು, ಇಲ್ಲಾಂದರೆ ನಡೆಯುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಕೊಡಬೇಕು. ಕಾಲೇಜು ಧೃವೀಕರಣ ಪತ್ರ ಅಂದರೆ ನೀವೇನು ಅರ್ಜಿ ಸಲ್ಲಿಸಿರ್ತೀರಲ್ಲ ಪ್ರೈಸ್ ಮನಿಗೆ, ಆ ಒಂದು ಅರ್ಜಿ ಫಾರ್ಮ್ಗೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲರ ಸಹಿ ಮಾಡಿಸಿ ಕೊಡಬೇಕಾಗುತ್ತೆ. ಮತ್ತು ನಿಮ್ಮ ದ್ವಿತೀಯ PUC ಅಂದರೆ ಸೆಕೆಂಡ್ PUC ಮೂಲ ಅಂಕಪಟ್ಟಿ. ನೋಡಿ ವಿದ್ಯಾರ್ಥಿಗಳೇ, ಇದು ಇನ್ನೂ ಬಂದಿರಲ್ಲ ಭಾಳಷ್ಟು ವಿದ್ಯಾರ್ಥಿಗಳದ್ದು. ಈಗ ಏನು ಮಾಡಿ, ಪ್ರೊವಿಷನಲ್ ಅಂಕಪಟ್ಟಿಯನ್ನು ಕೊಟ್ಟು ನಿಮ್ಮ ಅಪ್ಲಿಕೇಶನನ್ನು ನಿಮ್ಮ ಒಂದು ಆಫೀಸ್ಗೆ ಕೊಡಿ. ಬಟ್ ನೀವು ಒರಿಜಿನಲ್ ಅಂಕಪಟ್ಟಿ ಬಂದ ನಂತರ ಕಡ್ಡಾಯವಾಗಿ ಅದನ್ನು ಸಮಾಜ ಕಲ್ಯಾಣ ಆಫೀಸಿಗೆ ಕೊಟ್ಟು ಅಪ್ರೂವಲ್ ಮಾಡಿಸ್ಬೇಕು. ನಿಮ್ಮ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಕೊಡೋವರೆಗೂ ಅವರು ನಿಮ್ಮ ಒಂದು ಪ್ರೈಸ್ ಮನಿಯನ್ನು ಅಪ್ರೂವಲ್ ಮಾಡಲ್ಲ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.